ಹಿಟ್ಲರ್ ಈ ಹೆಸರು ಕೇಳಿದ ಕೂಡಲೇ ಹಿಂಸೆ, ಕ್ರೂರತ್ವ, ಯುದ್ಧ, ರಕ್ತ, ಸ್ಫೋಟ ಇದೇ ನಮ್ಮ ಇಮ್ಯಾಜಿನೇಷನ್ನಲ್ಲಿ ಬರುತ್ತೆ. ಹಿಟ್ಲರ್ ತನ್ನ ಜೀವನವನ್ನು ಕೇವಲ ಯುದ್ಧಕ್ಕಾಗಿ ಮುಡಿಪಾಗಿಟ್ಟಿದ್ದ. ಈತ ಎಷ್ಟೋ ಹಿಂಸಾತ್ಮಕ ಘಟನೆಗಳಿಗೆ ಕಾರಣವಾಗಿದ್ದಾನೆ. ಇತಿಹಾಸದಲ್ಲೇ ಅತ್ಯಂತ ದಾರುಣವಾದ ಘಟನೆ ಏನಂದರೆ ಅದೇ 60 ಲಕ್ಷ ಯಹೂದಿಗಳನ್ನು ಅತ್ಯಂತ ಕ್ರೂರವಾಗಿ ಕೊಂದಿದ್ದು. ಹಿಟ್ಲರ್ ತನ್ನ ಚಿಕ್ಕಂದಿನಿಂದ ಯಹೂದಿಗಳನ್ನು ದ್ವೇಷಿಸ್ತಾನೇ ಇದ್ದ. ಆ ದ್ವೇಷ ಎಲ್ಲಿವರೆಗೂ ಇತ್ತು ಅಂದರೆ ಹಿಟ್ಲರ್ ಆತ್ಮಹತ್ಯೆ ಮಾಡಿಕೊಳ್ಳುವವರೆಗೂ, ತನ್ನ ಕೊನೆಯ ಕ್ಷಣಗಳವರೆಗೂ ಅವರನ್ನು ದ್ವೇಷಿಸ್ತಾನೇ ಇದ್ದ. ಯಾಕೆ ಹಿಟ್ಲರ್ ಯಹೂದಿಗಳನ್ನು ಅಷ್ಟೊಂದು ದ್ವೇಷಿಸ್ತಾ ಇದ್ದ? ಇವರಿಗೂ ಹಿಟ್ಲರ್ಗೂ ಏನು ಸಂಬಂಧ ಅಂತ ಈಗ ನೋಡೋಣ. ಹಿಟ್ಲರ್ ತನ್ನ ಚಿಕ್ಕಂದಿನಲ್ಲಿ ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಕನಸು ಕಂಡಿದ್ದ. ಹೌದು, ನೀವು ಕೇಳಿದ್ದು ನಿಜಾನೇ. ದೇಶಗಳ ನಕ್ಷೆ ಪುಟಗಳ ಮೇಲೆ ರಕ್ತವನ್ನು ಹರಿಸಿದ ಹಿಟ್ಲರ್ ಚಿಕ್ಕವನಿದ್ದಾಗ ಪೇಪರ್ ಮೇಲೆ ಬಣ್ಣ ಹಚ್ಚಲು ಕನಸು ಕಂಡಿದ್ದ. ಹಿಟ್ಲರ್ ಚಿಕ್ಕವನಿದ್ದಾಗಲೇ ತನ್ನ ತಂದೆಯನ್ನ ಕಳೆದುಕೊಂಡಿದ್ದ. ಕೂಲಿ ಕೆಲಸಗಳನ್ನು ಮಾಡ್ತಾ ಪೋಸ್ಟ್ ಕಾರ್ಡ್ಸ್ನ ಮಾರಾಟ ಮಾಡ್ತಾ ಇದ್ದ. ಆ ಪೋಸ್ಟ್ ಕಾರ್ಡ್ಗಳ ಮೇಲೆ ಇರೋ ವಾಟರ್ ಕಲರ್ಸ್ನ ನೋಡ್ತಾ ಅವುಗಳ ಮೇಲೆ ಇಂಟ್ರೆಸ್ಟ್ ಹೊಂದಿದ. ತಾನು ಕೂಡ ಇದೇ ಥರ ಆರ್ಟಿಸ್ಟ್ ಆಗಬೇಕು ಅಂತ ಆ ರೀತಿ ಪೇಂಟಿಂಗ್ ಮಾಡೋದನ್ನು ಕಲ್ತ್ಕೊಂಡ. ಆಸ್ಟ್ರಿಯಾ ದೇಶದ ಕ್ಯಾಪಿಟಲ್ ಆದ ವಿಯೆನ್ನಾದಲ್ಲಿನ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ ಕಾಲೇಜ್ಗೆ ಅಪ್ಲೈ ಮಾಡ್ತಾನೆ. ಆದರೆ ಆತನ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಮತ್ತೆ ಇನ್ನೊಂದ್ಸಲ ಅಪ್ಲೈ ಮಾಡ್ತಾನೆ. ಈ ಸಲ ಕೂಡ ರಿಜೆಕ್ಟ್ ಆಗುತ್ತೆ. ಆ ಅಕಾಡೆಮಿ ಡೈರೆಕ್ಟರ್ ಈ ರೀತಿ ಹೇಳ್ತಾನೆ, ನೀನು ಹಾಕಿದ ಚಿತ್ರಕಲೆ ಚೆನ್ನಾಗಿದೆ, ಆದರೆ ನಿನಗೆ ಮನುಷ್ಯರ ಫೇಸ್ ಸರಿಯಾಗಿ ಡ್ರಾ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ. ಅಕಾಡೆಮಿ ಡೈರೆಕ್ಟರ್ ಒಬ್ಬ ಯಹೂದಿ ಆಗಿದ್ದರಿಂದ ಯಹೂದಿಗಳ ಮೇಲೆ ಸಿಟ್ಟು ಅಂದಿನಿಂದಲೇ ಸ್ಟಾರ್ಟ್ ಆಯಿತು. ಹಿಟ್ಲರ್ ಅವರ ತಾಯಿ ಬ್ರೆಸ್ಟ್ ಕ್ಯಾನ್ಸರ್ನಿಂದ ಬಳಲುವಾಗ ಟ್ರೀಟ್ಮೆಂಟ್ ಒಬ್ಬ ಯಹೂದಿ ಹತ್ರನೇ ತಗೊಳ್ತಾ ಇದ್ಲು. ಅಂದರೆ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದ ಡಾಕ್ಟರ್ ಯಹೂದಿ ಆಗಿದ್ರು. ತನ್ನ ತಾಯಿ ಸತ್ತು ಹೋದಾಗ ಡಾಕ್ಟರ್ ನೆಗ್ಲಿಜೆನ್ಸ್ನಿಂದಲೇ ಈ ರೀತಿ ಆಯಿತು ಅಂತ ಯಹೂದಿಗಳ ಮೇಲೆ ಇನ್ನಷ್ಟು ಸಿಟ್ಟು ಬೆಳೆಸ್ಕೊಂಡ ಹಿಟ್ಲರ್. ನಂತರ ಹಿಟ್ಲರ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಏನೂ ಇರಲಿಲ್ಲ. ಪೋಸ್ಟ್ ಕಾರ್ಡ್ಗಳ ಮೇಲೆ ಪೇಂಟ್ ಹಾಕಿ ಟೂರಿಸ್ಟ್ಗಳಿಗೆ ಮಾರಾಟ ಮಾಡ್ತಾ ಬದುಕ್ತಾ ಇದ್ದ. ನಂತರ ಜರ್ಮನಿಗೆ ಬಂದ. ಅಲ್ಲಿ ಸ್ವಲ್ಪ ದಿನಗಳಾದಮೇಲೆ ಒಂದನೇ ಪ್ರಪಂಚ ಯುದ್ಧ ಸ್ಟಾರ್ಟ್ ಆಯಿತು. ಅದರಲ್ಲಿ ಒಂದು ಮಿಲಿಟರಿ ಗ್ರೂಪ್ನಲ್ಲಿ ಮೆಸೆಂಜರ್ ಆಗಿ ಜಾಯ್ನ್ ಆದ. ಹಿಟ್ಲರ್ ಯುದ್ಧವನ್ನು ಒಂದು ಗೇಮ್ ಥರ ಎಂಜಾಯ್ ಮಾಡ್ತಿದ್ದ. ಆದರೆ ಯಾವುದೇ ಗೇಮ್ನಲ್ಲಿ ಗೆದ್ದಾಗ ಮಾತ್ರ ಸಂತೋಷ ಇರುತ್ತೆ. ಆದರೆ ತಮ್ಮ ಸೈನ್ಯ ಅಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ರು ಜರ್ಮನ್ ಗೌರ್ಮೆಂಟ್ ಯುದ್ಧದಲ್ಲಿ ನಾವು ಗೆಲ್ಲೋಕ್ಕಾಗಲ್ಲ ಅಂತ ಸೋಲನ್ನು ಮೊದಲೇ ಒಪ್ಪಿಕೊಂಡು ಬಿಡ್ತು. ಅರೆ, ನಾವು ಇಷ್ಟೊಂದು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದೀವಿ, ನಮ್ಮ ಗೌರ್ಮೆಂಟ್ ಏನು ಸೋಲನ್ನು ಒಪ್ಕೊಂಡು ಬಿಡ್ತು ಅಂತ ಗೌರ್ಮೆಂಟ್ ಮೇಲೆ ಸಿಟ್ಟನ್ನು ಬೆಳೆಸ್ಕೊಂಡ ಹಿಟ್ಲರ್. ಆ ಗೌರ್ಮೆಂಟ್ನಲ್ಲಿ ತುಂಬ ಜನ ಯಹೂದಿಗಳೇ ಇದ್ದರು. ಇಲ್ಲಿ ಕೂಡ ಹಿಟ್ಲರ್ಗೆ ಯಹೂದಿಗಳ ಮೇಲೆ ಇನ್ನಷ್ಟು ಸಿಟ್ಟು ಜಾಸ್ತಿ ಆಯಿತು. ಯಹೂದಿಗಳು ಈ ದೇಶದಲ್ಲಿ ಇರಬಾರ್ದು ಅನ್ನೋ ಆಲೋಚನೆಗಳು ಹಿಟ್ಲರ್ಗೆ ಬರತೊಡಗಿದ್ವು. ಅವರು ಇಲ್ದಿದ್ರೇನೆ ಜರ್ಮನಿ ಡೆವಲಪ್ ಆಗುತ್ತೆ ಅಂತ ಅನ್ಕೊಂಡ. ಇವರನ್ನ ಎಲ್ಲರನ್ನೂ ನಾಶ ಮಾಡಬೇಕು ಅಂತ ಅನ್ಕೊಂಡ. ಈ ಯಹೂದಿಗಳ ಮೇಲೆ ಕೋಪ ಹಿಟ್ಲರ್ಗೆ ಅಷ್ಟೇ ಅಲ್ಲ, ತುಂಬ ಕಾಲದಿಂದ ಇವರ ಮೇಲೆ ಬೇರೆ ಧರ್ಮದ ಪ್ರಜೆಗಳಿಗೂ ಕೂಡ ಕೋಪ ಇತ್ತು. ಆ ಕೋಪ ಈ ಕೋಪ ಎಲ್ಲ ಸೇರಿ ಹಿಟ್ಲರ್ನ ಯಹೂದಿಗಳಿಗೆ ಒಬ್ಬ ರಾಕ್ಷಸನಾಗಿ ತಯಾರು ಮಾಡ್ತು. ಒಂದನೇ ಪ್ರಪಂಚ ಯುದ್ಧದ ನಂತರ ಜರ್ಮನ್ ಎಕಾನಮಿ ತುಂಬ ಕುಸಿದು ಹೋಗಿತ್ತು. ಪೊಲಿಟಿಕಲ್ ಆಗಿ ಕೂಡ ಅನ್ಸ್ಟೇಬಲ್ ಆಗಿತ್ತು. ಆಗ ಕೆಲವು ಜನ ಸೇರಿ ಒಂದು ಪಾರ್ಟಿಯನ್ನು ಸ್ಟಾರ್ಟ್ ಮಾಡಿದ್ರು. ಆ ಪಾರ್ಟಿ ಹೆಸರು ನ್ಯಾಷನಲ್ ಸೋಷಿಯಲಿಸ್ಟ್ ಜರ್ಮನ್ ವರ್ಕರ್ಸ್ ಪಾರ್ಟಿ, ಶಾರ್ಟ್ಕಟ್ನಲ್ಲಿ ನಾಜಿ ಪಾರ್ಟಿ. ಈ ಪಾರ್ಟಿ ನಾಯಕನ ಐಡಿಯಾಲಜಿ, ಆಶಯಗಳು ಹಿಟ್ಲರ್ ಆಶಯಗಳ ಥರನೇ ಇರೋದ್ರಿಂದ ಹಿಟ್ಲರ್ಗೆ ಈ ಪಾರ್ಟಿ ಮೇಲೆ ಆಸಕ್ತಿ ಬಂದು ಅದರಲ್ಲಿ ಜಾಯ್ನ್ ಆಗ್ತಾನೆ. ಹಿಟ್ಲರ್ ಇದರಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಜಾಯ್ನ್ ಆದರೂ ಕೂಡ ಆತನ ಸ್ಪೀಚ್ಗಳಿಂದ, ಧೈರ್ಯದಿಂದ ತುಂಬ ಬೇಗನೆ ಆ ಪಾರ್ಟಿಗೆ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿಯಾಗಿ ಬದಲಾದ. ತನ್ನ ಸ್ಪೀಚ್ಗಳು ಜನರಲ್ಲಿ ದೇಶಭಕ್ತಿಯನ್ನು ತುಂಬ್ತಾ ಇದ್ವು, ರಕ್ತವನ್ನು ಕುದಿಸೋ ಥರ ಮಾಡ್ತಿದ್ವು. ಇದರಿಂದ ಜರ್ಮನ್ ಜನರಲ್ಲಿ ನಾಜಿ ಪಾರ್ಟಿ ಮೇಲೆ ಒಳ್ಳೆಯ ಅಭಿಪ್ರಾಯ ಬಂತು. ಎಲೆಕ್ಷನ್ನಲ್ಲಿ ಗೆದ್ದು ಸರ್ಕಾರವನ್ನು ರೂಪಿಸಿದರು. ಹಿಟ್ಲರ್ ಜರ್ಮನಿಗೆ ಚಾನ್ಸಲರ್ ಆದ, ಅಂದರೆ ಗೌರವ ಅಧ್ಯಕ್ಷ, ಇಲ್ಲಿ ಪ್ರೈಮ್ ಮಿನಿಸ್ಟರ್ ಥರ. ಗೌರ್ಮೆಂಟ್ ರೂಲ್ಸ್ ತನಗೆ ಅಡ್ಡಿ ಆಗಬಾರ್ದು ಅಂತ ಪಾರ್ಲಿಮೆಂಟ್ ಯಾವುದರಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ಒಂದು ರೂಲ್ನ ತಗೊಂಡು ಬರ್ತಾನೆ. ಇಲ್ಲಿಂದ ನಾಜಿ ಪಾರ್ಟಿಯ ಡಿಕ್ಟೇಟರ್ಶಿಪ್ ಸ್ಟಾರ್ಟ್ ಆಗುತ್ತೆ. ತಮ್ಮ ಅಧಿಕಾರ ಬಂದ ಮೇಲೆ ಹಿಟ್ಲರ್ ಜರ್ಮನಿ ದೇಶದಲ್ಲಿರೋ ಯಹೂದಿಗಳನ್ನು ಬದುಕೋಕೆ ಬಿಡಲಿಲ್ಲ. ಮೊದಲು ಅವರ ವ್ಯಾಪಾರಗಳನ್ನು ಬಂದ್ ಮಾಡಿಸ್ತಾನೆ. ಒಂದು ವಾರದ ನಂತರ ಅವರನ್ನು ಎಲ್ಲ ಸಿವಿಲ್ ಸರ್ವಿಸ್ ಅಂದರೆ ಗೌರ್ಮೆಂಟ್ ಕೆಲಸದಿಂದ ಕಿತ್ತು ಹಾಕ್ತಾನೆ. ಒಂದು ತಿಂಗಳಲ್ಲೇ ಜರ್ಮನ್ನಲ್ಲಿರೋ ಎಲ್ಲ ಪಾಠಶಾಲೆಗಳಲ್ಲಿ ಮಕ್ಕಳಿಗೆ ಟೀಚರ್ ಮತ್ತು ಪ್ರೊಫೆಸರ್ ಕೆಲಸ ಮಾಡೋರಲ್ಲಿ ಯಹೂದಿಗಳು ಸ್ವಲ್ಪ ಜನ ಮಾತ್ರ ಇರಬೇಕು ಅಂತ ಒಂದು ರಿಸ್ಟ್ರಿಕ್ಷನ್ಸ್ ತರ್ತಾನೆ. ತುಂಬ ಜನ ಯಹೂದಿ ಪ್ರೊಫೆಸರ್ಗಳು ಮತ್ತು ನಾಜಿ ಪಾರ್ಟಿಯನ್ನು ವ್ಯತಿರೇಕಿಸುವವರು ಬರೆದ ಪುಸ್ತಕಗಳು ಇರಬಾರ್ದು ಅಂತ ಜರ್ಮನಿಯಲ್ಲಿರುವ ತುಂಬ ಲೈಬ್ರರಿ ಮತ್ತು ಬುಕ್ ಶಾಪ್ಗಳ ಮೇಲೆ ಅಟ್ಯಾಕ್ ಮಾಡಿಸಿ ಆ ಪುಸ್ತಕಗಳನ್ನೆಲ್ಲ ತೊಲಗಿಸ್ತಾನೆ. ನಂತರ 1935ರಲ್ಲಿ ನ್ಯೂರಂಬರ್ಗ್ ಅನ್ನೋ ಒಂದು ಕಾನೂನನ್ನು ತರ್ತಾನೆ. ಈ ಕಾನೂನಿನ ಪ್ರಕಾರ ಪ್ಯೂರ್ ಜರ್ಮನ್ಸ್ಗೆ ಮಾತ್ರ ಜರ್ಮನ್ ಸಿಟಿಜನ್ಶಿಪ್ ಇರುತ್ತೆ. ಬೇರೆ ಜಾತಿಯವರು ಅಂದರೆ ಯಹೂದಿಗಳಿಗೆ ಜರ್ಮನ್ ಸಿಟಿಜನ್ಶಿಪ್ ಪ್ಯೂರ್ ಜರ್ಮನ್ಸ್ಗೆ ಇರೋ ಥರ ಇರೋದಿಲ್ಲ. ಇವರಿಗೆ ವೋಟ್ ಹಾಕೋ ಹಕ್ಕು ಕೂಡ ಇರೋದಿಲ್ಲ. ಮತ್ತು ಇದರಲ್ಲಿ ಪ್ರೊಟೆಕ್ಷನ್ ಆಫ್ ಜರ್ಮನ್ ಬ್ಲಡ್ ಅಂತ ಒಂದು ರೂಲ್ ಇತ್ತು. ಅಂದರೆ ಪ್ಯೂರ್ ಜರ್ಮನ್ ಯಾರು ಕೂಡ ಯಹೂದಿಗಳನ್ನು ಮದುವೆ ಆಗಬಾರ್ದು.
ಯಹೂದಿಗಳಿಗೆ ಪೊಲಿಟಿಕಲ್ ರೈಟ್ಸ್ ಕೂಡ ಇರೋದಿಲ್ಲ. ಈ ರೀತಿ ಜರ್ಮನ್ನಲ್ಲಿ ಎಲ್ಲರೂ ಕಲಿತು ಬಾಳ್ತಾ ಇದ್ದ ಜನರು ಪ್ಯೂರ್ ಜರ್ಮನ್ಸ್ ಮತ್ತು ಯಹೂದಿಗಳಂತ 2 ಸಪರೇಟ್ ಗ್ರೂಪ್ಗಳಾಗಿ ಬದಲಾದರು. ನಂತರ ಯಹೂದಿಗಳ ಮೇಲೆ ದಾಳಿಗಳು ಕೂಡ ಸ್ಟಾರ್ಟ್ ಆದವು. ಇಲ್ಲಿಂದ ಯಹೂದಿಗಳ ಮಾರಣ ಹೋಮ ಸ್ಟಾರ್ಟ್ ಆಯಿತು. ಅವರಿಗೆ ಮನೆ ಇಲ್ಲದಂತಾಯಿತು ಮತ್ತು ಅವರನ್ನು ಅರೆಸ್ಟ್ ಮಾಡೋದು ಕೊಲ್ಲೋದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಈ ಮಾರಣ ಹೋಮ ತಡೆಯೋಕ್ಕಾಗದೆ ಲಕ್ಷಾನುಗಟ್ಟಲೆ ಯಹೂದಿಗಳು ಮತ್ತು ಇನ್ನಿತರ ಜನ ಜರ್ಮನಿಯನ್ನು ಬಿಟ್ಟು ಬೇರೆ ದೇಶಕ್ಕೆ ವಲಸೆ ಹೋದರು. ಇನ್ನು ಅಲ್ಲೇ ಉಳಿದ ಯಹೂದಿಗಳಿಗೆ ಚಿತ್ರಹಿಂಸೆಗಳು ನಿಲ್ಲಲಿಲ್ಲ. ಅವರು ಥಿಯೇಟರ್ನಲ್ಲಿ ಬರಬಾರ್ದು ಅಂತ, ಟ್ರೈನ್ನಲ್ಲಿ ಜರ್ಮನ್ಗಳ ಜೊತೆ ಕೂಡಬಾರ್ದು ಅಂತ ಮತ್ತು ಸ್ಕೂಲ್ನಿಂದ ಕೂಡ ಯಹೂದಿಗಳನ್ನು ಬ್ಯಾನ್ ಮಾಡಿದರು. 1939ರಲ್ಲಿ 2ನೇ ಪ್ರಪಂಚ ಯುದ್ಧ ಸ್ಟಾರ್ಟ್ ಆಯಿತು. ಇದು ಸ್ಟಾರ್ಟ್ ಆಗಿದ್ದು ಕೂಡ ಜರ್ಮನಿಯಿಂದಲೇ. ಯುದ್ಧದಲ್ಲಿ ಜರ್ಮನಿ ಪೋಲ್ಯಾಂಡ್ ದೇಶದಲ್ಲಿನ ಸ್ವಲ್ಪ ಭಾಗವನ್ನು ಆಕ್ರಮಿಸಿತು. ಪೋಲ್ಯಾಂಡ್ ದೇಶದಲ್ಲಿ ಆಕ್ರಮಿಸಿಕೊಂಡ ಜಾಗದಲ್ಲಿ ವಾಸಿಸ್ತಾ ಇದ್ದ ಯಹೂದಿಗಳನ್ನು ಮನೆಯಿಂದ ಹೊರಗಡೆ ಎಳೆದು ತಂದು ಅವರನ್ನು ಕೆಲವು ನಿಷೇಧಿತ ಪ್ರದೇಶಗಳಲ್ಲಿ ರೂಮ್ಸ್ ಕಟ್ಟಿ ಅದರಲ್ಲಿ ಬಿಸಾಕ್ತಾ ಇದ್ರು. ಈ ರೂಮ್ಸ್ನ ಗೆಟ್ ಹೌಸ್ಗಳು ಅಂತ ಕರೀತಾ ಇದ್ರು. ಇವರ ಆಸ್ತಿಗಳನ್ನು ಜರ್ಮನ್ಸ್ಗೆ ಬರೆಸ್ಕೊಂಡ್ರು. ಇನ್ನು ಯಹೂದಿಗಳಿಗೆ ಕೆಲಸವಿಲ್ಲ, ವಾಸಿಸಲು ಮನೆ ಇಲ್ಲ, ತಿನ್ನಲು ಅನ್ನ ಕೂಡ ಇಲ್ಲ. ಈ ರೀತಿ ಅವರು ರೋಗಗಳ ಬಾವಿಗೆ ಬಿದ್ದರು. 1940ರಲ್ಲಿ ಜರ್ಮನಿ ಡೆನ್ಮಾರ್ಕ್, ನಾರ್ವೆ, ನೆದರ್ಲ್ಯಾಂಡ್ಸ್, ಬೆಲ್ಜಿಯಂ ಮತ್ತು ಫ್ರಾನ್ಸ್ನ ಆಕ್ರಮಿಸಿಕೊಳ್ತು. ಹಿಟ್ಲರ್ ಸಾಮ್ರಾಜ್ಯ ವಿಸ್ತರಿಸಿತು. ಆಗ ಎಲ್ಲ ದೇಶಗಳಲ್ಲಿರುವ ಯಹೂದಿಗಳನ್ನು ಗೆಟ್ ಹೌಸ್ಗಳಿಗೆ ಶಿಫ್ಟ್ ಮಾಡಿದರು. 1941 ಜೂನ್ನಲ್ಲಿ ಜರ್ಮನಿ ಸೋವಿಯತ್ ಯೂನಿಯನ್ ಮೇಲೆ ಯುದ್ಧಕ್ಕೆ ಹೋಯಿತು. ಸೋವಿಯತ್ ಯೂನಿಯನ್ನಲ್ಲಿ ಕೆಲವು ಭಾಗಗಳನ್ನು ಆಕ್ರಮಿಸಿಕೊಳ್ತು. ಅಲ್ಲಿನ ಯಹೂದಿಗಳನ್ನು ಕೂಡ ಶೂಟ್ ಮಾಡಿ ಕೊಲ್ಲೋಕೆ ಸ್ಟಾರ್ಟ್ ಮಾಡಿದರು. ನಂತರ ಜರ್ಮನಿ ತನ್ನ ಅಧೀನದಲ್ಲಿದ್ದ ಎಲ್ಲ ದೇಶಗಳಲ್ಲಿ ವಾಸಿಸ್ತಾ ಇದ್ದ ಯಹೂದಿಗಳಿಗೆ ಈ ರೀತಿ ಸ್ಟ್ಯಾಂಪ್ ಹಾಕಲು ಸ್ಟಾರ್ಟ್ ಮಾಡಿದರು. ಈ ಸ್ಟ್ಯಾಂಪ್ ಇದ್ರೆ ಅವರು ಜ್ಯೂಸ್ ಅಂತ, ಜ್ಯೂಸ್ ಅಂದರೆ ಯಹೂದಿಗಳು ಅಂತ. ಈ ಸ್ಟ್ಯಾಂಪ್ ಇದ್ರೆ ಅವರು ಯಹೂದಿಗಳಂತ ಎಲ್ರಿಗೂ ಗೊತ್ತಾಗೋ ಥರ. ಸೊ ಜನ ಅವರನ್ನು ಸ್ಕೂಲ್, ಕಾಲೇಜ್ ಒಳಗಡೆ ಮತ್ತು ಇನ್ನಿತರ ಸೌಲಭ್ಯಗಳಿಗೆ ದೂರವಿಡ್ಬೋದು ಅಂತ. ಹಿಟ್ಲರ್ನ ಟಾಪ್ ಕಮಾಂಡರ್ ಈ ಯಹೂದಿಗಳನ್ನು ಟೋಟಲ್ ಆಗಿ ನಾಶ ಮಾಡೋಕ್ಕೆ ಒಂದು ಪ್ಲಾನ್ ಮಾಡಿದ. ಅವೇ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್. ಈ ಕ್ಯಾಂಪ್ಸ್ನಲ್ಲಿ ಯುದ್ಧ ಕೈದಿಗಳನ್ನು ಮತ್ತು ಜ್ಯೂಸ್ನ ಬಂಧಿಸಿ ಅವರ ಮೇಲೆ ವಿವಿಧ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಇದ್ರು. ಆ ಪ್ರಯೋಗಗಳು ಅತ್ಯಂತ ಭಯಾನಕವಾಗಿ, ನೋವಿನಿಂದ ಕ್ರೂರವಾಗಿದ್ದು, ತಮ್ಮ ಸಾಮ್ರಾಜ್ಯದಲ್ಲಿದ್ದ ಎಲ್ಲ ಯಹೂದಿಗಳನ್ನು ಇಲ್ಲಿಗೆ ಟ್ರೈನ್ನಲ್ಲಿ ಕುಕ್ಕಿ ಕರೆತರ್ತಿದ್ರು. ಆ ಟ್ರೈನ್ ಈ ಜಾಗಕ್ಕೆ ಬರೋವರೆಗೂ ಟ್ರೈನ್ನಲ್ಲಿ ಅವರಿಗೆ ಊಟ ಇಲ್ಲ, ನೀರಿಲ್ಲ, ಕೂಡಲು ಸ್ಥಳ ಕೂಡ ಇರೋದಿಲ್ಲ. ಈ ರೀತಿ ಕೆಲವು ದಿವಸಗಳ ಕಾಲ ಅವರು ಈ ರೀತಿ ಪ್ರಯಾಣ ಮಾಡಬೇಕು. ಆ ಟ್ರೈನ್ ಅಲ್ಲಿಗೆ ಹೋಗೋದ್ರೊಳಗೆ ಕೆಲವು ಜನ ಮಧ್ಯದಲ್ಲೇ ಸತ್ತೋಗೋರು. ಟ್ರೈನ್ನಲ್ಲೇ ನರಕ ನೋಡಿದ ಜನರಿಗೆ ಮತ್ತೆ ಈ ಕಾನ್ಸಂಟ್ರೇಷನ್ ಸೆಂಟರ್ಗೆ ತಲುಪಿದ ಮೇಲೆ ಪ್ರಯೋಗಗಳು ತುಂಬ ಕಿರಾತಕವಾಗಿರ್ತಿದ್ವು. ಅದರಲ್ಲಿ ತುಂಬ ಈಸಿ ಸಾವು ಅಂದರೆ ಹೈಡ್ರೋಜನ್ ಸೈನೈಡ್ ಗ್ಯಾಸ್. ಈ ಗ್ಯಾಸ್ನ ಅವರ ಚೇಂಬರ್ನಲ್ಲಿ ಪ್ರಯೋಗಿಸಿ ಡೋರ್ಸ್ ಕ್ಲೋಸ್ ಮಾಡೋರು. ಈ ಗಾಳಿಯನ್ನು ಕುಡಿದ ಜನರಿಗೆ ಆರ್ಗಾನ್ಸ್ ಫೇಲ್ಯೂರ್ ಆಗಿ ಸತ್ತೋಗೋರು. ಅವರು ಮಾಡಿದ ಪ್ರಯೋಗಗಳಲ್ಲಿ ಇದೊಂದು ಚಿಕ್ಕ ಸ್ಯಾಂಪಲ್ ಅಷ್ಟೇ. ಸ್ವಲ್ಪ ಕೆಲಸ ಮಾಡಲು ಶಕ್ತಿ ಇರೋರನ್ನ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ರು. ಕೆಲಸ ಮಾಡೋರಿಗೆ ಅಲ್ಲಿನ ಗಾರ್ಡ್ಸ್ ಹೊಡೆಯೋದು, ಟಾರ್ಚರ್ ಮಾಡೋದು ಮಾಡ್ತಾ ಇದ್ರು. ಈ ಪ್ಲೇಸ್ ಹೇಗಿರುತ್ತೆ ಅಂದರೆ ಸೇಮ್ KGFನಲ್ಲಿ ಗೋಲ್ಡ್ ಮೈನ್ಸ್ ಥರ. ಈ ರೀತಿ ಈ ಕ್ಯಾಂಪ್ಸ್ನಲ್ಲಿ 27 ಲಕ್ಷ ಯಹೂದಿಗಳನ್ನು ಸಾಯಿಸಿದರು. ಟೋಟಲ್ ಆಗಿ ಹಿಟ್ಲರ್ ಆಡಳಿತದಲ್ಲಿ 60 ಲಕ್ಷ ಯಹೂದಿಗಳು ಸಾಯಿಸಲ್ಪಟ್ಟರು. 2ನೇ ಪ್ರಪಂಚ ಯುದ್ಧದ ಎಂಡಿಂಗ್ನಲ್ಲಿ ಸುಮಾರು ದೇಶಗಳು ಜರ್ಮನಿ ಮೇಲೆ ಅಟ್ಯಾಕ್ಗೆ ಬಂದವು. ಈ ಸಲ ಸೋತೋಗ್ತೀವಿ ಅಂತ ಗೊತ್ತಿದ್ದ ಹಿಟ್ಲರ್ ಬಂಕರ್ನಲ್ಲಿ ಅಡಗಿ ಮಾಡಿಕೊಂಡು ಸತ್ತೋದ. ಈ ರೀತಿ ಹಿಟ್ಲರ್ ಸಾಯೋವರೆಗೂ ಯಹೂದಿಗಳಿಗೆ ಚಿತ್ರಹಿಂಸೆಗಳು ಕೊಟ್ಟಿದ್ದಾನೆ. ಇದೆಲ್ಲ ಕೇಳಿದ ಮೇಲೆ ಕೆಲವು ಸಲ ಧರ್ಮ ಅಂತ ಗುಂಪು ಕಟ್ಟಿಕೊಂಡು ಇರೋದಕ್ಕಿಂತ ಎಲ್ಲರೂ ಮನುಷ್ಯರು ಅಂತ ಇರೋದೇ ಈ ಪ್ರಪಂಚಕ್ಕೆ ಒಳ್ಳೆಯದು ಅಂತ ಅನಿಸುತ್ತೆ. ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.